ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 70. ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನ ವಿವರಿಸಿ ಅಂತ ಇದೆ. ನೋಡಿ, ಮಾನವನ ದೇಹದಲ್ಲಿ ಇದು ಜೀರ್ಣಾಂಗ ವ್ಯೂಹವನ್ನ ಚಿತ್ರ ಅಲ್ವಾ. ಈ ಒಂದು ಚಿತ್ರದಲ್ಲಿ ಸಣ್ಣ ಕರುಳು, ಈ ಒಂದು ಭಾಗವನ್ನು ನಾವೇನಂತ ಕರಿತೇವೆ, ಸಣ್ಣ ಕರುಳು ಅಂತ ಕರಿತೇವೆ ಅಲ್ವಾ. ಈ ಸಣ್ಣ ಕರುಳಿನಲ್ಲಿ ನಡೆಯುವಂತಹ ಒಂದು ಜೀರ್ಣಕ್ರಿಯೆ, ಯಾವ ರೀತಿಯಾಗಿ ಜೀರ್ಣಕ್ರಿಯೆ ನಡೆಯುತ್ತೆ ಅಂತ ನೋಡೋಣ. ನೋಡಿ, ಸಣ್ಣ ಕರುಳು ಆಹಾರದಲ್ಲಿನ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನವಾಗುವಂತ ಸ್ಥಳ. ಅದು ನಿಮ್ಗೆ ಗೊತ್ತಿದೆ ಅಲ್ವಾ. ಹಾಗಾದ್ರೆ ಯಾವ ರೀತಿಯಾಗಿ ಇಲ್ಲಿ ಪಚನ ಕ್ರಿಯೆ ನಡೆಯುತ್ತೆ? ಕರುಳು ರಸದಲ್ಲಿನ ಕಿಣ್ವಗಳು ಪ್ರೋಟೀನ್ಗಳನ್ನ ಅಮೈನೋ ಆಮ್ಲಗಳಾಗಿ, ಕೊಬ್ಬಿನ ಆಮ್ಲಗಳಾಗಿ, ಹಾಗೆ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನ ಗ್ಲುಕೋಸ್ ಆಗಿ ಪರಿವರ್ತಿಸುತ್ತದೆ. ಹಾಗೆ ವಿಲ್ಲೈಗಳು ಜೀರ್ಣವಾದಂತ ಆಹಾರವನ್ನ ಹೀರಿ ರಕ್ತಕ್ಕೆ ಸೇರಿಸುತ್ತವೆ. ಇದು ಅಂತಿಮವಾಗಿ ನಡೆಯುವಂತಹ ಒಂದು ಜೀರ್ಣಕ್ರಿಯೆ. ಹಾಗೆ ಇಲ್ಲಿ ಈ ಸಣ್ಣ ಕರುಳು ಏನ್ ಮಾಡುತ್ತೆ ಅಂದ್ರೆ ಪಿತ್ತಕೋಶ ಹಾಗೂ ಪ್ಯಾಂಕ್ರಿಯಾಸ್ ಅಂತ ನಾವೇನ್ ಕರಿತೇವೆ. ಸೊ ಆ ಒಂದು ಭಾಗಗಳಿಂದನೂ ಕೂಡ ಏನ್ ಮಾಡುತ್ತೆ, ಅದು ಇಲ್ಲಿ ನೋಡಿ, ಇಲ್ಲಿ ಪಿತ್ತರಸನಾಳ ಇದೆ ಅಲ್ವಾ. ಈ ಪಿತ್ತರಸನಾಳದ ಮೂಲಕ ಅದೇನ್ ಮಾಡುತ್ತೆ, ಪಿತ್ತರಸವನ್ನ ಅದು ಸ್ವೀಕರಿಸುತ್ತೆ. ಹಾಗೆ ಮೇದೋಜಿರಕಾಂಗ ಅಂದ್ರೆ ಪ್ಯಾಂಕ್ರಿಯಾಸ್ ಅಂತ ನಾವು ಕರಿತೇವೆ, ಈ ಒಂದು ಭಾಗದಿಂದ ಕೂಡ ಸ್ರವಿಕೆಗಳನ್ನ ಅದು ಪಡೆದುಕೊಳ್ಳುತ್ತೆ ಈ ಒಂದು ಸಣ್ಣ ಕರುಳು. ಇವೇನ್ ಮಾಡುತ್ತೆ, ಪಿತ್ತರಸವು ಏನ್ ಮಾಡುತ್ತೆ, ಅದು ಕೊಬ್ಬಿನ ದೊಡ್ಡ ದೊಡ್ಡ ದುಂಡು ಕಣಗಳನ್ನ ಏನ್ ಮಾಡುತ್ತೆ, ಚಿಕ್ಕ ಚಿಕ್ಕ ಕಣಗಳಾಗಿ ಅದು ಪರಿವರ್ತಿಸುತ್ತೆ. ಹಾಗೆ ಮೇದೋಜಿರಕಾಂಗ ಏನ್ ಮಾಡುತ್ತೆ, ಅದು ಪ್ರೋಟೀನ್ ಅನ್ನ ವಿಭಜನೆ ಮಾಡಿ ಪ್ರೋಟೀನ್ ಅನ್ನ ಜೀರ್ಣಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಅಂತಿಮವಾಗಿ ಕರುಳು ರಸದಲ್ಲಿನ ಕಿಣ್ವಗಳು ಏನ್ ಮಾಡುತ್ತೆ, ಈ ಒಂದು ಅಮೈನೋ ಆಮ್ಲ, ಕೊಬ್ಬಿನ ಆಮ್ಲ ಹಾಗೂ ಗ್ಲುಕೋಸ್ಗಳನ್ನಾಗಿ ಆಹಾರವನ್ನ ಪರಿವರ್ತಿಸುತ್ತೆ. ಇದು ಸಣ್ಣ ಕರುಳಿನಲ್ಲಿ ನಡೆಯುವಂತಹ ಒಂದು ಜೀರ್ಣಕ್ರಿಯೆ. ಥ್ಯಾಂಕ್ ಯು.